ನಮಸ್ಕಾರ ವೀಕ್ಷಕರೇ, ಮನಸ್ಪರ್ಶ ಚಾನೆಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ಈ ದಿನದ ಟಾಪಿಕ್ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈಗ ನಾವೆಲ್ಲ ಕಡೆ ನೋಡಿರ್ತೀವಿ. ನೀವು ಈಗ ನಮ್ಮ ಹುಲಿಕಲ್ ನಟರಾಜ್ ಅವರ ಚಟುವಟಿಕೆಗಳನ್ನು ನೋಡಿರಬಹುದು. ಅವರು ಎಷ್ಟು ಕಡೆ ಹೋಗಿದ್ದಾರೆ, ಸಾವಿರಾರು ಕಡೆ, ನಾನಾ ಕಡೆ ಹೋಗಿ ರಹಸ್ಯಗಳನ್ನು ಭೇದಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಯಾವ ರಹಸ್ಯಗಳನ್ನು ಅವ್ರು ಭೇದಿಸ್ತಿರ್ತಾರೆ, ಅದು ಯಾವುದಕ್ಕೆ ಕುರಿತಾಗಿ ಯೂಶಲಿ ಅವ್ರಿಗೆ ಈ ಥರ ಪ್ರೋತ್ಸಾಹ ಸಿಕ್ಕಿ ಉತ್ಸಾಹದಿಂದ ಅವರು ಮುನ್ನೋಗ್ತಿದ್ದಾರೆ ಇದನ್ನು ಮಾಡೋದಕ್ಕೆ ಅಂದಾಗ, ನಮ್ಮಲ್ಲಿ ಎಲ್ಲರಿಗೂ ತಿಳಿದಿರುವಂತಹ, ಎಸ್ಪೆಷಲಿ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂಥದ್ದು ಏನಪ್ಪ ಅಂದರೆ, ನಾವು ಮಕ್ಕಳಾಗಿದ್ದಾಗ ನೋಡಿರ್ತೀವಿ, ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಈಗಲೂ ಪ್ರಚಲಿತದಲ್ಲಿರುವಂಥದ್ದು ಈ ದೆವ್ವ ಮೈ ಮೇಲೆ ಬರುವುದು ಅಂತ. ಸೊ ಹಾಗಾದ್ರೆ ಏನಿದು ಈ ದೆವ್ವನ ಮೈ ಮೇಲೆ ಬರುತ್ತಾ, ಅಥವಾ ಇದಕ್ಕೇನಾದ್ರೂ ವೈಜ್ಞಾನಿಕ ತಳಹದಿದೆಯಾ, ಅಥವಾ ಇದು ಕೇವಲ ಮೂಢನಂಬಿಕೆನಾ, ಅಥವಾ ನಿಜವಾಗ್ಲೂ ದೇವರು ಅಂತ ಏನಾದರೂ ಇದ್ದು ಅದು ನಮ್ಮ ಮೈ ಮೇಲೆ ಬರುವಂತಹ ಸಾಧ್ಯತೆಗಳಿದೆಯಾ? ಸೊ ಏನ್ ಕಾರಣಕ್ಕೆ ಈ ದೆವ್ವ ಅಥವಾ ದೇವರು ಬಂದಿದೆ ಅಂತ ನಾವು ಒಬ್ಬ ವ್ಯಕ್ತಿಯನ್ನ ವಿಂಗಡಣೆ ಮಾಡಿ ನೋಡ್ತೀವಿ ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ, ಆ ದೇವರು ಅಥವಾ ದೆವ್ವ ಬಂದಿರುವಂತಹ ವ್ಯಕ್ತಿ ಅಸಾಧಾರಣವಾಗಿ ಶಕ್ತಿ ಹೊಂದಿದಂತೆ ನಡ್ಕೊಳ್ತಾನೆ. ತಕ್ಷಣ ಅವನ ಮಾತಿನ ಶೈಲಿಯಲ್ಲಿ ಅವರ ಮಾತಿನ ಶೈಲಿನಲ್ಲಿ ಬದಲಾವಣೆಗಳು ಬರುತ್ತದೆ. ಹಾಗೂ ಅವರು ವಿಪರೀತವಾದ ನಗುವುದಿರಬಹುದು, ಅಥವಾ ಮಾನವಾತೀತ ಶಕ್ತಿ ಅಂತ ಏನು ಹೇಳ್ತಿರೋ, ಮುಂಚೆಯಿಂದ ಇಷ್ಟೊಂದು ಮಾಡ್ತಾನೆ ಇರಲಿಲ್ಲ, ಆ ಥರ ಏನೋ ಒಂದು ಅಗಾಧವಾದ ಶಕ್ತಿಯನ್ನ ಪ್ರದರ್ಶನವನ್ನು ಮಾಡೋದಿರ್ಬೋದು. 4-5 ಜನ ಅವ್ರಿಗೆ ಹಿಡ್ಕೊಂಡ್ರೂ ಕೂಡ ಏನೂ ಆಗಿಲ್ಲ ಅಂತ ಅವ್ರನ್ನೆಲ್ಲ ಎಳೆದಾಡುವಂತಹ ಪ್ರಬಲತೆ ಇರಬಹುದು. ಅಥವಾ ಯಾವುದಾದ್ರೂ ಕಲ್ಲು, ಬೈಕು ಏನಾದರೂ ಇದ್ದರೆ ಅದನ್ನೇ ಎತ್ತಿ ಬಿಸಾಕುವಂತಹ ಒಂದು ಚಟುವಟಿಕೆಯನ್ನು ಮಾಡಬಹುದು. ಸೊ ಸಾಧಾರಣವಾಗಿ ತೆಳ್ಳಗಿದ್ದಂಥ ವ್ಯಕ್ತಿ ಅಥವಾ ತೆಳ್ಳಗಿದ್ದಂಥ ಮಹಿಳೆ ಸಡನ್ ಆಗಿ ಇಷ್ಟೊಂದೆಲ್ಲ ಪ್ರಬಲವಾಗಿ ತಮ್ಮ ದೈಹಿಕ ಶಕ್ತಿಯನ್ನು ಹೇಗೆ ವೃದ್ಧಿ ಮಾಡ್ಕೊಳಕ್ಕಾಗುತ್ತೆ? ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ಆ ಸಮಯದಲ್ಲಿ ಜನಗಳಿಗೆ ಏನು ಅನ್ಸುತ್ತೆ ಅಂದರೆ, ಓಹೋ, ಇವನಿಗೆ ಏನೋ ದೆವ್ವ ಮೆಟ್ಕೊಂಡಿದೆ ಅಥವಾ ದೇವರು ಬಂದಿದೆ, ಅದರಿಂದಾಗಿ ವಿಶೇಷ ಶಕ್ತಿ ಬಂದಿದೆ ಅನ್ನೋದೊಂದು ನಂಬಿಕೆ. ಸೊ ಎರಡನೇದು, ಈ ದೇವರು ಬಂದಿರುವವರು ನೀವು ಗಮನಿಸಿದ್ರೆ ಅವರ ಧ್ವನಿಗಳಲ್ಲಿ ಬದಲಾವಣೆ ಬರೋದಕ್ಕೆ ಶುರುವಾಗುತ್ತೆ. ಅವರು ಆಡುವ ಮಾತಿನ ಶೈಲಿಯಲ್ಲಿ ಬದಲಾವಣೆ ಬರೋದಕ್ಕೆ ಶುರುವಾಗುತ್ತೆ. ಪದಗಳ ಉಚ್ಚಾರಣೆಯಲ್ಲಿ ಬದಲಾವಣೆಗಳು ಬರೋದಕ್ಕೆ ಶುರುವಾಗುತ್ತೆ. ನಂತರ ಯಾವುದೋ ಅರಿಯದ ಭಾಷೆಗಳನ್ನು, ಈಗ ನೀವು ನೋಡಿರ್ಬೇಕು, ಅವನು ತಮಿಳ್ನಾಡಿನಂತೆ, ಇಲ್ಲಿ ನಾರ್ತ್ ಇಂಡಿಯಾದವನಿದ್ದ, ಅವನು ತಮಿಳ್ ಮಾತಾಡ್ತಾ ಇದ್ದ, ಈ ಥರ ಎಷ್ಟೊಂದು ಊಹಾಪೋಹಗಳು ನಾವೆಲ್ಲ ಕೇಳಿರ್ತೀವಿ, ಆಯ್ತಾ? ಸೊ ಯಾವುದೋ ಗೊತ್ತಿಲ್ಲದ ಭಾಷೆಯನ್ನು ಮಾತಾಡೋದಿರ್ಬೋದು, ಅಥವಾ ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡ್ಸೋದು. ಮುಖ್ಯವಾಗಿ ನೀವೇನು ಗಮನಿಸ್ತೀರ ಅಂದರೆ, ಈ ದೇವರು ಬಂದಾಗ ಅವ್ರು ಯಾರಿಗೂ ಮರ್ಯಾದೆನೇ ಕೊಡಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಾರೋ ಇಲ್ಲಿ, ಅಪ್ಪನಿಗೂ ಬಾರೋ ಇಲ್ಲಿ ಅಂತಾರೆ, ತಮ್ಮಂಗೂ ಬಾರೋ ಇಲ್ಲಿ ಅಂತಾರೆ, ಯಾರ ಸ್ವಾಮೀಜಿಗಳು ಬಂದರೆ ಸ್ವಾಮೀಜಿಗೂ ಬಾರೋ ಇಲ್ಲಿ ಅಂತಾರೆ, ಪೊಲೀಸರಿಗೂ ಹೋಗ ಬಾರೋ ಅಂತಿರ್ತಾರೆ. ಅಂದರೆ ಆ ವ್ಯಕ್ತಿ ತನ್ನಲ್ಲಿ ಅಥವಾ ದೇವರು ಇದೆ ಅನ್ನುವ ವಿಶೇಷ ಶಕ್ತಿಯನ್ನು ನನಗಿದೆ ಅನ್ನೋದನ್ನು ಅವನು ಹೇಗೆ ಪ್ರದರ್ಶನ ಮಾಡ್ತಾನೆ ಅಂದರೆ, ನಾನೇ ದೊಡ್ಡವನು ಅನ್ನುವಂಥ ಒಂದು ನಡವಳಿಕೆಯನ್ನು ಬಿಂಬಿಸ್ಕೊಂಡು ಎಲ್ಲರಿಗೂ ಕೂಡ ಏಕವಚನದಲ್ಲಿ ಕರೆಯೋದಕ್ಕೆ ಶುರು ಮಾಡಿಬಿಡ್ತಾನೆ ಆ್ಯಕ್ಚುಲಿ. ಸೊ ಈ ಥರದ ನಡವಳಿಕೆಗಳ ಬದಲಾವಣೆಗಳನ್ನು ನೀವು ಗಮನಿಸಿರ್ತೀರ. ಇನ್ನೊಂದೇನಪ್ಪ ಅಂದರೆ, ಈ ತೂಗೋದು, ದೇವ್ರು ಬಂದ್ಬಿಟ್ಟಿದೆ ಅಂದರೆ ಒಂದು ತಲೆಗಳನ್ನು ಅಲ್ಲಾಡ್ಸೋದಿರಬಹುದು, ಅಥವಾ ಹಿಂದೆ ಮುಂದೆ ತೂಗೋದಿರಬಹುದು, ಅಥವಾ ಒಂದು ಬಾಂಡ್ಲಿ ನೀರನ್ನು ಕುಡಿಯೋದಿರಬಹುದು, ಅಥವಾ ಸಡನ್ನಾಗಿ ಓಡೋಗೋದಿರಬಹುದು. ಸೊ ಈ ಥರದ್ದೆಲ್ಲ ವಿಲಕ್ಷಣವಾದ ನಡವಳಿಕೆಗಳನ್ನು ನೀವು ಗಮನಿಸಿರ್ತೀರ. ಸೊ ಸರಿ, ಮಾಮೂಲಾಗಿದ್ದಂಥ ವ್ಯಕ್ತಿ ಸಡನ್ ಆಗಿ ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂದರೆ ಯಾಕೆ, ಏನಾಯಿತು ಅಂತ ಎಲ್ಲರೂ ಆಲೋಚನೆ ಮಾಡಿದಾಗ, ಹಿಂದಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ನಾವು ಮುಂದುವರಿದೇ ಇದ್ದಾಗ, ವಿಜ್ಞಾನಕ್ಕೂ ಮೆದುಳಿಗೂ ತಿಳುವಳಿಕೆ ಏನು ಈಗಿನ ಸಮಾಜಕ್ಕಿದೆ, ಆ ವಿಜ್ಞಾನ ಹಾಗೂ ಸಮಾಜದ ನಂಬಿಕೆಗಳು ಅಥವಾ ತಿಳುವಳಿಕೆ ಆಗಿನ ಕಾಲದಲ್ಲಿ ಇದ್ದೇ ಇದ್ದಾಗ, ಸೊ ಆಗಿದ್ದಂತಹ ಜನಗಳು ಒಂದು ಕಾಲ್ಪನಿಕವಾಗಿ ಒಂದು ಏನಾದರೂ ಕಾರಣ ಇರಬೇಕಲ್ವಾ, ಏನಪ್ಪ ಕಾರಣ ಅಂತ ಅಂದ್ಕೊಂಡಾಗ ಅವರು ಇಲ್ಲ, ದೆವ್ವ ಇರಬಹುದು ಅಥವಾ ದೇವರಿರಬಹುದು, ಯಾವುದೋ ಸತ್ತೋಗಿರೋ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಆ ಆತ್ಮ ಬಂದಿರಬಹುದು ಅನ್ನುವಂತಹ ಒಂದು ನಂಬಿಕೆಯನ್ನು
ಬೆಳೆಸ್ಕೊಂಡು ಬಂದರು. ಸೊ ಯಾಕೆ ಆ ನಂಬಿಕೆಯನ್ನು ಬೆಳೆಸ್ಕೊಂಡು ಬಂದರು ಮುಖ್ಯವಾಗಿ ತಿಳ್ಕೊಬೇಕು ಅಂದರೆ, ಆಗಿನ ಕಾಲದಲ್ಲಿ ವಿಜ್ಞಾನ ಮುಂದುವರೆದಿರಲಿಲ್ಲ, ವಿಜ್ಞಾನದ ಕುರಿತಾದ ಆಲೋಚನೆಗಳೇ ಇರ್ತಿರಲಿಲ್ಲ, ಕೇವಲ ನಂಬಿಕೆಗಳು ಮಾತ್ರ ಸಂಬಂಧಪಟ್ಟಂಗೆ. ಈಗ ನರಕ ಇತ್ತು, ಸ್ವರ್ಗ ಇತ್ತು. ಈಗಿನ ಕಾಲದವ್ರಿಗೆ ನೀವು ನರಕ ಸ್ವರ್ಗ ಇದೆ ಅಂದರೆ ಅವ್ರು ನಂಬೋದೇ ಇಲ್ಲ. ನಮ್ಮ ಕಾಲದಲ್ಲೆಲ್ಲ ನರಕ ಸ್ವರ್ಗ ಇರುವಂಥ ಪಿಕ್ಚರ್ನ ನಾವು ದಿನಾ ನೋಡ್ತಾ ಇದ್ದೋ ಆ್ಯಕ್ಚುಲಿ. ಸೊ ಹಾಗಾಗಿ ಎಣ್ಣೆಯಲ್ಲಿ ಕಾಯಿಸ್ತಾರಂತೆ, ನಿಮ್ಮನ್ನ ಫ್ರೈ ಮಾಡ್ತಾರಂತೆ, ಸೊ ಕಣ್ಣು ಕೀಳ್ತಾರಂತೆ, ಈ ಥರದ್ದೆಲ್ಲ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರುವಂಥದ್ದು ನಾವುಗಳೆಲ್ಲ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಆ ಕಥೆಗಳು ಕೇಳಿಸ್ಕೊಂಡು ಇಲ್ಲ, ಅವ್ರು ಅದನ್ನ ನಂಬೋದೂ ಇಲ್ಲ ಆ್ಯಕ್ಚುಲಿ. ಸೊ ಅಷ್ಟೊಂದು ಬದಲಾವಣೆ ವೈಜ್ಞಾನಿಕವಾಗಿ ಆಗಿರೋದ್ರಿಂದ ನಮ್ಮ ನಂಬಿಕೆಗಳಲ್ಲಿ ಬದಲಾವಣೆ ಬರುತ್ತೆ. ಸೊ ಈ ದೆವ್ವ ದೇವರು ಮೈಮೇಲೆ ಬರುವಂತಹ ಸಂದರ್ಭಗಳೇನಿದೆ, ಆಗಿನ ಕಾಲದಲ್ಲಿ ಕಾರಣ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಬಟ್ ವೈಜ್ಞಾನಿಕವಾಗಿ, ಮನೋವೈಜ್ಞಾನಿಕವಾಗಿ ಹಾಗೂ ಮನೋವಿಶ್ಲೇಷಕರಾಗಿ ಈ ಕಾಯಿಲೆಗೆ ಕಾರಣವನ್ನು ಕಂಡುಹಿಡ್ತಾರೆ. ಮೊದಲನೆಯದಾಗಿ ದೆವ್ವ ದೇವರು ಮೈಮೇಲೆ ಬರುವುದು ಒಂದು ಮಾನಸಿಕ ಅನಾರೋಗ್ಯದ ಲಕ್ಷಣ. ಫಸ್ಟ್ ಅದನ್ನು ನಾವು ತಿಳ್ಕೊಬೇಕು ಆ್ಯಕ್ಚುಲಿ. ಸೊ ನನಗೆ ದೆವ್ವ ಬರ್ತಿದೆ ಡಾಕ್ಟ್ರೆ, ಅಥವಾ ನಮ್ಮ ತಂಗಿಗೆ ದೆವ್ವ ಬರ್ತಿದೆ, ನಮ್ಮ ತಮ್ಮಂಗೆ ದೆವ್ವ ಬರ್ತಿದೆ ಅಂದರೆ ನಾವು ನಂಬಿಕೆಗೋಸ್ಕರ ತಾಯ್ತ ಕಟ್ಸೋದು ಅವನ್ನೆಲ್ಲ ಮಾಡ್ಬೋದು. ಬಟ್ ಅದರ ಜೊತೆಗೆ ನಾವೇನು ತಿಳ್ಕೊಬೇಕಾಗುತ್ತೆ ಅಂದರೆ, ನಾವು ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ನಾವು ಸೈಕಾಲಜಿಸ್ಟ್ ಹತ್ರನೂ ಕರ್ಕೊಂಡು ಹೋಗ್ಬೇಕು. ಏನೋ ಬಗೆಹರಿಯದ ಸಮಸ್ಯೆ ಇದೆ ಈ ವ್ಯಕ್ತಿಗೆ, ಇಲ್ಲದಿದ್ದರೆ ಹೇಗೆ ಈ ಸಡನ್ ಆಗಿ ವಿಲಕ್ಷಣ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾನೆ. ಸೊ 99.9% ಆಫ್ ದ ಕೇಸ್ಗಳಲ್ಲಿ ಈ ದೆವ್ವ ಅಥವಾ ದೇವರುಗಳು ಬಂದಾಗ ನಾವು ಗಮನಿಸಿರುವುದೇನೆಂದರೆ, ಆ ವ್ಯಕ್ತಿಗೆ ಯಾವುದೋ ಒಂದು ನಿಭಾಯಿಸಲು ಆಗದೇ ಇರುವಂತಹ ಮಾನಸಿಕ ಸಮಸ್ಯೆ ಇರುತ್ತೆ ಅಂತ, ಭಾವನಾತ್ಮಕ ಸಮಸ್ಯೆ ಇರುತ್ತೆ ಅಂತ. ಏನೋ ಒಂದು ಟೆನ್ಷನ್ ಇರುತ್ತೆ, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗಲ್ಲ, ಹಂಚ್ಕೊಳ್ಳೋದಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಸುಲಭ ಅಂದರೆ, ನಮ್ಮ ಮುಲುಕ ನಟರಾಜ್ ಅವರು ಹೇಳ್ತಿದ್ದಂಗೆ, ದೊಡ್ಡಬಳ್ಳಾಪುರ ಹತ್ರ ಒಂದು ಹೆಂಗಸು ಯಾವಾಗ್ಲೂ ದೆವ್ವ ಇದೆ ಅಂದ್ಬಿಟ್ಟು ತಿಂಗಳಿಗೊಂದ್ಸತಿ ಹೋಗೋದು, ಪೂಜಾರಿ ಹತ್ರ ಹೊಡ್ಸ್ಕೊಂಡ್ಬರ್ತಾ ಇಲ್ಲ. ಒಂದಿನ ಕೇಳಿದ್ರು ಮುಲುಕ ನಟರಾಜ್, ಯಾಕಮ್ಮ ಈಗ ಇತ್ತಿದೆಲ್ಲ ಹೊಡ್ಸ್ಕೊಂಡ್ಬರ್ತಾ ಇದೀಯ ನೀನು, ನಿಮ್ಗೆ ಗೊತ್ತಲ್ವಾ ದೆವ್ವ ಎಲ್ಲ ಇಲ್ಲ ಅಂತ. ಅಯ್ಯೋ ಡಾಕ್ಟ್ರೇ, ನನ್ನ ಗಂಡ ದೊಡ್ಡ ಕುಡುಕ, ನಾನು ಅಲ್ಲಿ ಹೋಗಿ ದೆವ್ವ ಇದೆ ಅಂತ ಹೊಡ್ಸ್ಕೊಂಡ್ ಬರಲಿಲ್ಲ ಅಂದರೆ ಇವನು ಕುಡಿದ್ಬಿಟ್ಟು ಬಂದು ದಿನಾ ನನ್ನ ಹೊಡಿತಾನೆ ಮನೆಯಲ್ಲಿ. ಹಾಗಾಗಿ ಈ ದೆವ್ವ ಅಂತ ನಾನು ನಡ್ಕೊಳ್ತಾ ಇರೋದ್ರಿಂದ ನನಗೆ ಈ ಹಿಂಸೆ ಏನಿದೆ, ದೈಹಿಕ ಹಿಂಸೆ ಮನೆಯಲ್ಲಿ ಕಡಿಮೆ ಆಗಿದೆ ನನಗೆ. ಸೊ ನೋಡಿ, ಸುಪ್ತ ಮನಸ್ಸು, ಇದು ಗೊತ್ತಿರುವಂಥದ್ದು ಮನಸ್ಸು. ಇನ್ನು ಸುಪ್ತ ಮನಸ್ಸು ಇರುತ್ತೆ ಅಂದರೆ ನನಗೆ ಗೊತ್ತೇ ಇರಲ್ಲ ಯಾಕೆ ನಾನು ಈ ಥರ ನಡವಳಿಕೆಯನ್ನು ಮಾಡ್ತಾ ಇದ್ದೀನಿ ಅಂತ. ಸಡನ್ ಆಗಿ ಬಂದ್ಬಿಡುತ್ತೆ. ಅಂದರೆ ಯಾವಾಗ ಯಾವುದೇ ಒಂದು ಕಾನ್ಫ್ಲಿಕ್ಟ್ ಸಂದರ್ಭ ಇರುತ್ತೋ, ಸಂಘರ್ಷ ಇರುತ್ತೋ ಭಾವನಾತ್ಮಕವಾಗಿ, ಆ ಸಂಘರ್ಷವನ್ನು ಬುದ್ಧಿವಂತಿಕೆ ಯಾವಾಗ ಪರಿಹಾರ ಮಾಡೋದಕ್ಕಾಗಲ್ವೋ, ತಕ್ಷಣ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲೇ ಬದಲಾವಣೆಗಳು ಬರುತ್ತೆ ಆ್ಯಕ್ಚುಲಿ. ಸೊ ಅದೇ ಬದಲಾವಣೆ ಈ ಥರದ ಕಾಯಿಲೆಯ ರೂಪದಲ್ಲೂ ಕೂಡ ಬರಬಹುದು. ಸೊ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಕರಿತೀವಿ. ಡಿಸೋಸಿಯೇಟಿವ್ ಕನ್ವರ್ಷನ್ ಡಿಸಾರ್ಡರ್, ಟ್ರಾನ್ಸ್ ಅಂಡ್ ಪೊಸೆಷನ್ ಅಂತ. ಪೊಸೆಷನ್ ಅಂದರೆ ನನ್ನ ಮೇಲೆ ಏನೋ ದೇವ್ರು ಬಂದಿದೆ ಅಥವಾ ದೆವ್ವ ಬಂದಿದೆ ಅನ್ನೋದೊಂದು. ಟ್ರಾನ್ಸ್ ಅಂದರೆ ಆ ವ್ಯಕ್ತಿ, ನೀವು ನೋಡ್ಬೇಕು, ಅವ್ರು ಆ್ಯಕ್ಚುಲಿ ಒಂಥರ ಟ್ರಾನ್ಸಲ್ಲಿ ಇರ್ತಾರೆ, ಅರ್ಧಂಬರ್ಧ ಕಾನ್ಷಿಯಸ್ನೆಸ್. ನೀವು ಅವ್ರಿಗೆ ಚುಚ್ಚಿದ್ರೂ ಗೊತ್ತಾಗಲ್ಲ, ಅವ್ರ ಮೇಲೆ ನೀರು ಹಾಕಿದ್ರೂ ಗೊತ್ತಾಗಲ್ಲ, ಅವರು ಓಡೋಗ್ಬೇಕಾದ್ರೆ ಕಲ್ಲು ಮುಳ್ಳುಗಳು ಆದಿಲ್ ಓಡೋಗ್ತಿದ್ರು ನೋವಾಗಲ್ಲ. ಯಾಕೆ ಅಂದರೆ ಅವರು ಟ್ರಾನ್ಸ್ ಸ್ಟೇಟಲ್ಲಿ ಇರ್ತಾರೆ ಅಂತ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ ಅವರು. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರೋದ್ರಿಂದ ಯಾವುದೇ ನೋವುಗಳು, ಆ ನೋವನ್ನು ಅನುಭವಿಸುವಂತಹ ಒಂದು ನಮ್ಮ ನರಕೇಂದ್ರಗಳೇನಿರುತ್ತೆ, ಸೂಕ್ಷ್ಮತೆ, ನೋವನ್ನು ನಮಗೆ ಸಿಗ್ನಲ್ ಕೊಡುವಂಥದ್ದು, ಅದು ಡಂಪ್ ಆಗಿಬಿಟ್ಟಿರುತ್ತೆ, ಸ್ಲೋ ಆಗಿಬಿಡುತ್ತದೆ ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ. ನಮ್ಮ ಮೆದುಳಲ್ಲೇ ಆ ಥರ ಕೆಮಿಕಲ್ಸ್ ಎಲ್ಲ ಉತ್ಪತ್ತಿ ಆಗಿಬಿಟ್ಟಿರುತ್ತೆ. ಸೊ ಯಾರು ಇಮ್ಮೆಚ್ಯೂರ್ ಆಗಿರ್ತಾರೆ, ಯಾರಿಗೆ ತಮ್ಮ ಭಾವನೆಗಳನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾರಿಗೆ ಸಮಸ್ಯೆನ ಪರಿಹರಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾರು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ಸಾಧಾರಣವಾಗಿ ಈ ದೆವ್ವ ಅಥವಾ ದೇವರು ಮೈ ಮೇಲೆ ಬರುವಂಥದ್ದು ಸಹಜ. ಸೊ ಈ ಬಂದಾಗ ಈ ವ್ಯಕ್ತಿಯ ನಡವಳಿಕೆ, ನಾನು ಮುಂಚೆನೇ ಹೇಳಿದಾಗೆ, ಅತಿ ಶಕ್ತಿ ಏನೋ ಥರ ಪ್ರದರ್ಶನ ಮಾಡ್ಬೋದು, ಅಥವಾ ತಮಗೆ ಬೇಕಾದ ಕೆಲವೊಂದ್ಸತಿ ತಮ್ಮ ಬೇಕಾದ ಆಹ್ವಾನಗಳನ್ನ ಇಡ್ತಾರೆ. ನಮ್ಮ ಅಜ್ಜಿ ಬಂದಿದೆ ನನ್ನ ಮೇಲೆ, ಅಜ್ಜಿಗೆ ನಾಳೆ ಮಟನ್ ಊಟ ಬೇಕಂತೆ. ಸೊ ನನ್ನ ಮೊಮ್ಮಗಳನ್ನ ಏನೋ ಸರಿಯಾಗಿ ನೋಡ್ಕೊತಾ ಇಲ್ಲ, ನೀವು ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಬಿಡಲ್ಲ, ನಿಮ್ಮ ಕುಟುಂಬನೇ ನಾನು ಹಾಳು ಮಾಡಿಬಿಡ್ತೀನಿ. ಸೊ ದೆವ್ವ ಬಂದಿರೋದು ದೆವ್ವದ ಬಾಯಲ್ಲಿ, ಅಂದರೆ ದೆವ್ವ ಬಂದಿರುವ ವ್ಯಕ್ತಿ ದೆವ್ವದ ಹೆಸರನ್ನ ಹೇಳಿಕೊಂಡು ದೆವ್ವದ ಬಾಯಲ್ಲಿ ತನಗೆ ಬೇಕಾಗುವಂತಹ ಅಥವಾ ತನ್ನ ಕುಟುಂಬಕ್ಕೆ ಬೇಕಾಗುವಂತಹ ಅನುಕೂಲಕರ ಆಗುವಂತಹ ಮಾತುಗಳನ್ನು ಹೇಳಿಸ್ತಾರೆ.
ಅಥವಾ ಹೇಳ್ತಾರೆ ಅವ್ರು ಆ್ಯಕ್ಚುಲಿ. ಸೊ ನಿಮ್ಗೆ ಅವಾಗಲೇ ಗೊತ್ತಾಗ್ಬೇಕು ಆ್ಯಕ್ಚುಲಿ, ಓಹೋ ಇದು ದೆವ್ವ ಗಿವ್ವ ಏನಲ್ಲ, ಇದು ಏನೋ ಈ ವ್ಯಕ್ತಿಯ ಸಮಸ್ಯೆ. ಈ ವ್ಯಕ್ತಿಯ ಸಮಸ್ಯೆ ತನ್ನ ಕೈಲಿ ಪರಿಹಾರ ಮಾಡೋಕ್ಕಾಗದೇ ಇರೋದಕ್ಕೆ ಇನ್ನೊಂದು ಯಾರನ್ನು ಲೈಕ್ ಯಾರು ಈಗ ದೆವ್ವ ಅಂದರೆ ಏನು ಚಾಲೆಂಜ್ ಮಾಡೋಕ್ಕಾಗುತ್ತೆ, ಬೇರೆಯವರು ಎದುರುಗಡೆ ಇರೋರು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ ಥರದ ನಡವಳಿಕೆಯನ್ನು ಬೆಳೆಸ್ಕೊಂಡು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಒಂದು ಈಡೇರಿಸ್ಕೊತಾ ಇದ್ದಾರೆ. ಎರಡನೇದು, ತಮಗೆ ಬಗೆಹರಿಯಕ್ಕಾಗದೇ ಇರುವಂಥ ಸಮಸ್ಯೆನ ಬಗೆಹರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ. ಈಗ ಶಾಲೆಗೆ ಹೋಗ್ಬೇಕಾದ್ರೆ ಹುಡುಗನಿಗೆ ಶಾಲೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಅಯ್ಯೋ ಹೊಟ್ಟೆ ನೋವು ಅಂತಾನಲ್ಲ, ಅದೇ ಥರ ಇದು ಇನ್ನೂ ದೊಡ್ಡ ಮಹತ್ವದ ಸಮಸ್ಯೆ ಇದು ಆ್ಯಕ್ಚುಲಿ. ಸೊ ಕೆಲವೊಂದ್ಸತಿ ರೋಗಿಗಳಿಗೆ ಇದೊಂದು ಕಾಯಿಲೆ ಅನ್ನುವ ಅನುಭವನೇ ಇರಲ್ಲ ಅವ್ರಿಗೆ ಆ್ಯಕ್ಚುಲಿ. ಅವರು ನಿಜವಾಗಲೂ ದೆವ್ವದ ಕಂಟ್ರೋಲ್ ಇರೋ ಥರ ಅಥವಾ ದೇವ್ರ ಕಂಟ್ರೋಲ್ ಇರೋ ಥರನೇ ನಡ್ಕೊತಾ ಇರ್ತಾರೆ. ಎಷ್ಟೋ ಸತಿ ಈಗ ಹಳ್ಳಿಗಳಲ್ಲಿ ನೋಡ್ತೀವಿ, ಜಾತ್ರೆಗೆ ಹೋಗ್ಬೇಕಾದ್ರೆ ಅವರು ತಮಟೆ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರೆ ಎಷ್ಟೋ ಜನ ಸುತ್ತಮುತ್ತ ಇರೋರು ಡ್ಯಾನ್ಸ್ ಮಾಡೋದು, ಬಿದ್ದು ಹಾವು ಥರ ಹೊರಳಾಡೋದು, ಅದನ್ನೆಲ್ಲ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅದು ಟ್ರಾನ್ಸ್ ಅಂತ ಅವಾಗ ಅವರು ಆ ಮ್ಯೂಸಿಕ್ಗೆ ಅದಕ್ಕೆ ಟ್ರಾನ್ಸ್ ಆಗಿಬಿಟ್ಟಿರ್ತಾರೆ ಅವರು. ಸೊ ಅದು ತಕ್ಷಣ ಅವ್ರನ್ನ ಸನ್ಮೋಹಿನಿ ಅಂತ ಏನು ಹೇಳ್ತೀವಿ, ಒಂದು ಸೆಲ್ಫ್ ಹಿಪ್ನೋಸಿಸ್ ಥರ ಆ ಸ್ಥಿತಿಗೆ ತಗೊಂಡೋಗಿ ಅವರ ಬುದ್ಧಿಯ ಮೇಲಿನ ಹತೋಟಿಯನ್ನು ಕಡಿಮೆ ಮಾಡೋದ್ರಿಂದ ಅವ್ರು ಈ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇದು ಒಂದು ಸಿಂಪಲ್ ಮಾಹಿತಿ ಆ್ಯಕ್ಚುಲಿ ಈ ಕಾಯಿಲೆಯ ಬಗ್ಗೆ. ಸೊ ಇದನ್ನು ಏನು ಮಾಡಬಹುದು ಈ ಕಾಯಿಲೆಯ ಬಗ್ಗೆ ಅಂದರೆ, ಮುಂಚೆನೇ ಹೇಳಿದಾಗೆ ಇದಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಇರುತ್ತೆ. ಇದರಲ್ಲಿ ಅವ್ರಿಗಿರೋ ಮಾನಸಿಕ ಏನು ತಳಮಳ ಇರುತ್ತೆ ಅಥವಾ ತುಮುಲ ಇರುತ್ತೆ, ಅದನ್ನು ತೀರಿಸಿಕೊಳ್ಳಲು ಅಥವಾ ಅದನ್ನು ಬಗೆಹರಿಸಿಕೊಳ್ಳಲು ಮನೋವಿಶ್ಲೇಷಕರಲ್ಲಿ ಅವರು ಮಾತಾಡಿಕೊಂಡು ಏನು ಮಾಡಬಹುದು ಅನ್ನೋದೊಂದು ಪ್ಲ್ಯಾನು. ಅದಕ್ಕೂ ಆಗದೇ ಇದ್ದರೆ ವೈದ್ಯಕೀಯವಾಗಿ ಮಾತ್ರೆಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಕೂಡ ಸಾಧ್ಯತೆ ಇದೆ. ಈ ಮಾನಸಿಕ ದೇವರು ಬರೋರನ್ನ ದೈಹಿಕವಾಗಿ ಹಿಂಸೆ ಕೊಡೋದು, ಕೈ ಮೇಲೆ ಕರ್ಪೂರ ಇಟ್ಟು ಪೂಜೆ ಮಾಡೋದು, ಅಥವಾ ಗುಡಿಗಳಲ್ಲಿ ಅವ್ರನ್ನ ಕಟ್ಟಾಕೋದು, ಅಥವಾ ನೈಟ್ ಎಲ್ಲ ಅಲ್ಲೇ ಬಿಟ್ಟಿರೋದು, ತಣ್ಣೀರಲ್ಲಿ ಸ್ನಾನ ಮಾಡಿಸೋದು, ಯಾವುದೇ ಥರವಾದ ದೈಹಿಕ ಹಾಗೂ ಮಾನಸಿಕ ಹಿಂಸೆಗಳನ್ನು ಕೊಡುವಂಥದ್ದಿದ್ರೆ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಪ್ರಕಾರ, ಮಾನಸಿಕ ಆರೋಗ್ಯದ ಒಂದು ರೂಲ್ಸ್ ಏನಿದೆ ಅದ್ರ ಪ್ರಕಾರ ಅದನ್ನು ಹಿಂಸೆ ಎಂದು ಪರಿಗಣಿಸಿ ಆ ಥರದ ವ್ಯಕ್ತಿಗಳಿಗೆ ಯಾರು ಅದನ್ನು ಮಾಡ್ತಾರೋ, ಆ ದೇವರು ಬಂದಿರೋರ ಮೇಲೆ ಶಿಕ್ಷೆ ಕೊಡೋದನ್ನು ಅಥವಾ ನೋವು ಕೊಡೋದನ್ನು ಅವ್ರಿಗೆ 3 ತಿಂಗಳಿಂದ 6 ತಿಂಗಳವರೆಗೂ ಜೈಲು ಶಿಕ್ಷೆಯನ್ನು ಕೂಡ ಸುಪ್ರೀಂ ಕೋರ್ಟು ನಿರ್ಧರಿಸಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಥರ ವ್ಯಕ್ತಿಗಳನ್ನು ಜವಾಬ್ದಾರಿ ತೆಗೆದುಕೊಳ್ಳಿ, ಆದರೆ ಅನಾವಶ್ಯಕವಾಗಿ ಅವ್ರಿಗೆ ದಂಡಿಸೋದು, ಹಿಂಸೆ ಕೊಡೋದನ್ನು ಮಾಡಬೇಡಿ. ಇದೊಂದು ಕಾಯಿಲೆ ಮಾತ್ರ, ಈ ಕಾಯಿಲೆಗೆ ಸಂಪೂರ್ಣ ಪರಿಹಾರ ಸಿಕ್ಕೇ ಸಿಗುತ್ತೆ. ನನ್ನ ಹೆಸರು ಡಾಕ್ಟರ್ ಲೋಕೇಶ್ ಬಾಬು, ಸ್ನೇಹ ಮನೋವಿಕಾಸ ಕೇಂದ್ರ, ತುಮಕೂರು.